ಸೊ ಫ್ರೆಂಡ್ಸ್, ನನ್ನ ಮಕ್ಕಳದು 4th ಇಯರ್ ಬರ್ಡೇ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಂಗೆ ಆಯಿತು. ಸೊ ಅವ್ರದ್ದು ಫ್ರೈಡೇ ಇದ್ದಿದ್ದು ಬರ್ಡೇ, ಸೊ ವೀಕೆಂಡ್ ಇತ್ತು. ಸೊ ಎಲ್ಲರೂ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ನನ್ನ ಪ್ಲ್ಯಾನ್ ವರ್ಕೌಟೇ ಆಗಲಿಲ್ಲ. ಸೊ ನಾವು ಅಂದ್ಕೊಂಡಂಗೆಲ್ಲ ಯಾವಾಗ್ಲೂ ನಡೆಯೋದಿಲ್ಲ ಮತ್ತು ಆಗೋದೂ ಇಲ್ಲ. ಸೊ ಅವಾಗೇನು ಆ ಟೈಮಲ್ಲಿ ಏನಾಗಬೇಕೋ ಅದೇ ಆಗುತ್ತೆ. ಸೊ ಇದೇ ಫಸ್ಟ್ ಟೈಮ್ ನನ್ನ ಮಕ್ಕಳದು ತುಂಬ ಸಿಂಪಲ್ಲಾಗಿ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದಾಯಿತು. ಯಾಕೆ ಅಂತಂದರೆ ಆ್ಯಕ್ಚುಲಿ ನನಗೆ ಮಸಲ್ ಕ್ರ್ಯಾಂಪ್ ಆಗಿದೆ. ಮೈಸೂರಿಗೆ ಹೋಗಿ ಬಂದು ತುಂಬ ವಾಕ್ ಮಾಡಿದೆ, ಅದಕ್ಕೋಸ್ಕರ ನನಗೆ ಫುಲ್ ಮಸಲ್ ಕ್ರ್ಯಾಂಪ್ ಆಗ್ಬಿಟ್ಟು ಥೈಸ್ ಹತ್ರ ನನಗೆ ನಡೆಯೋಕ್ಕೆ ಆಗಿಲ್ಲ. ಒಂದು ಹೆಜ್ಜೆ ಸತಾನು ಮೂವ್ ಮಾಡೋಕ್ಕೆ ಆಗ್ತಾ ಇತ್ತಿಲ್ಲ. ಸೊ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಗೈನಿಕ್ ಹತ್ರ ಎಲ್ಲ ಹೋಗಿ ಅವರು ಏನಂತಾರೆ ಯೂರಿನ್ ಟೆಸ್ಟು ಸ್ಕ್ಯಾನಿಂಗು ಎಲ್ಲ ಮಾಡಿದ್ರು. ಸೊ ನನಗೆ ಒಂದು ಹೆಜ್ಜೆ ಮೂವ್ ಮಾಡೋಕ್ಕೂ ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ನಾನು ಪೇಷಂಟಾಗಿ ವೀಲ್ ಚೇರಲ್ಲಿ ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೊಂಬಂದಿದ್ದಾಯಿತು. ಸೊ ನನಗೆ ಅದು ಒಂದು ಬೇಜಾರಾಯಿತು, ನನ್ನ ಮಕ್ಕಳದು ಬರ್ಡೇ ಗ್ರ್ಯಾಂಡಾಗಿ ಮಾಡೋಕ್ಕಾಗಲಿಲ್ಲ ಅಂತ. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಇಯರ್ ಮಾಡಿಸ್ತೀನಿ. ದೇವಸ್ಥಾನಕ್ಕೂ ನಾನು ಹೋಗಲಿಲ್ಲ, ಅವರ ಪಪ್ಪನೇ ಕರ್ಕೊಂಡು ಹೋದರು. ಸೊ ಅದನ್ನು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಸ್ಕೂಲಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ನನಗೆ ತುಂಬ ಹೆವಿ ರಿಸ್ಕ್ ತಗೊಂಡು ನಾನು ಸ್ಕೂಲ್ ಹತ್ರ ಹೋಗಿದ್ದು. ನನ್ನ ಹಸ್ಬೆಂಡ್ ಇಟ್ಕೊಂಡು ನನ್ನನ್ನು ಕರ್ಕೊಂಡು ಹೋದ್ರು ಸ್ಕೂಲ್ ತನಕ. ಎಲ್ಲರೂ ಬೇಡ, ಯಾಕೆ ಬರ್ತೀಯ ಅಂತ ಹೇಳಿದ್ರು ಮಮ್ಮಿ, ನನ್ನ ಹಸ್ಬೆಂಡು ಎಲ್ಲ. ಇಲ್ಲ, ನಾನು ಬರಬೇಕು, ಅವ್ರ ಖುಷಿಗೋಸ್ಕರ ಆದರೂ ಬರಬೇಕು ಅಂತ ಅಂದ್ಬಿಟ್ಟು. ಸೊ ಫೈನಲಿ ಅವ್ರ ಸ್ಕೂಲಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸು ಟೀಚರ್ಸ್ ಜೊತೆ. ಸೊ ಅದೊಂದು ಖುಷಿ ಇದೆ. ಸೊ ಇವಾಗ ಓಕೆ, ನಾನು ರಿಕವರ್ ಆಗ್ತಾ ಇದ್ದೀನಿ. ಅದು ಮಸಲ್ ಕ್ರ್ಯಾಂಪ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 15-20 ಡೇಸ್ ತಗೊಳುತ್ತೆ ನಡೆಯೋಕ್ಕೆ. ಸೊ ನಾನು ಫುಲ್ಲಿ ಡಿಪೆಂಡೆಂಟ್ ಇವಾಗ, ಏನೂ ಮಾಡೋಕ್ಕಾಗಲ್ಲ. ಆದ್ರೂ ಇವಾಗ ನಮ್ಮ ಅತ್ತೆ ಬರ್ತಾರೆ, ಹಬ್ಬ ಎಲ್ಲ ಮುಗಿಸ್ಕೊಂಡು ಇನ್ನೇನು 2-3 ಡೇಸಲ್ಲಿ ಹಬ್ಬ ಇದೆ. ಸೊ ಅವಾಗ ಅವ್ರು ಮಕ್ಕಳನ್ನ ನೋಡ್ಕೊತಾರೆ. ಜಾಸ್ತಿ ನಡಿಬಾರ್ದು ಮತ್ತು ನಿಂತ್ಕೋಬಾರ್ದು ಅಂತ ಹೇಳಿದ್ದಾರೆ, ಫುಲ್ ರೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದು 15 ಡೇಸ್ ಆಗುತ್ತೆ ಅಂತ. ಸೊ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇವಾಗಲೂ ನಾನು ನಿಂತ್ಕೊಂಡೆ ಮಾತಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಕ್ಕಳದು ಬರ್ಡೇ ಕ್ಲಿಪ್ಪಿಂಗ್ಸೂ ಹಾಕ್ತೀನಿ. ಸೊ ಮಸಲ್ ಕ್ರ್ಯಾಂಪಿಗೆ ಮೆಟ್ಲು ಹತ್ತಕ್ಕಾಗಲ್ಲ. ನಮ್ಮ ಮಮ್ಮಿ ಮನೆ ಬಂದ್ಬಿಟ್ಟು ಫಸ್ಟ್ ಫ್ಲೋರಲ್ಲಿರೋದು. ಸೊ ನನಗೆ ಹತ್ತಕ್ಕೆ ಕಷ್ಟ. ನಮ್ಮಮ್ಮ ಕರಿತಾನೆ ಇದ್ದಾರೆ ಈ ಥರ ಆದಾಗಿಂದ, ಬಟ್ ನನಗೆ ಹೋಗೋಕ್ಕಾಗ್ತಾ ಇಲ್ಲ. ನಮ್ದಂದ್ರೆ ಗ್ರೌಂಡ್ ಫ್ಲೋರು. ಸೊ ಇಲ್ಲೇ ಹೆಜ್ಜೆ ಮೇಲೆ ಇಟ್ಕೊಂಡು ಮನೆಯಲ್ಲೇ ಓಡಾಡ್ತಾ ಇದ್ದೀನಿ. ಸೊ ಅಡುಗೆ ವಿಷಯಕ್ಕೆ ಬಂದರೆ ನಾನು ನನ್ನ ಹಸ್ಬೆಂಡು ಸ್ವಲ್ಪ ಸೇರಿಕೊಂಡು ಮಾಡ್ತಾ ಇದ್ದೀವಿ. ನಾನೆಲ್ಲ ಕುತ್ಕೊಂಡು ಹೆಚ್ಕೊಡ್ತೀನಿ, ಅವರೆಲ್ಲ ಮಾಡ್ತಾರೆ. ಅವರು ವರ್ಕ್ ಫ್ರಮ್ ಹೋಮ್ ಮಾಡಿದರು. ಮಮ್ಮಿನೂ ಸಾಂಬಾರು ಅದು ಎಲ್ಲ ತಂದು ಕೊಡ್ತಾ ಇದ್ದಾರೆ. ಸೊ ಈ ಥರ ಆಗ್ತಾ ಇದೆ. ಸೊ ಮಮ್ಮಿ ಮಕ್ಕಳನ್ನ ಕಂಪ್ಲೀಟಾಗಿ ಅವರೇ ನೋಡ್ಕೊತಾ ಇರೋದು. ಸೊ ಮಕ್ಳಿಗೆ ಸ್ನಾನ, ಯೂನಿಫಾರ್ಮು, ಸ್ಕೂಲಿಗೆ ಕಳ್ಸೋದು ಎಲ್ಲ ಮಮ್ಮಿನೇ ಮಾಡ್ತಾ ಇದ್ದಾರೆ. ಸೊ ನಾನು ನನ್ನ ಹಸ್ಬೆಂಡ್ ಸೇರಿಕೊಂಡು ಅಡುಗೆ ಎಲ್ಲ ಮಾಡ್ಕೊತಾ ಇದ್ದೀವಿ. ಸೊ ಮಮ್ಮಿನೂ ತಂದು ಕೊಡ್ತಾ ಇದ್ದಾರೆ. ಸೊ ಈ ಥರ ಆಗ್ತಾ ಇದೆ. ಸೊ ಅದಕ್ಕೆ ಇವಾಗ ನಮ್ಮ ಅತ್ತೆ ಕೂಡ ಬರ್ತಾ ಇದ್ದಾರೆ. ಸೊ ಅದೇ ಅಂದ್ಕೊತಾ ಇದ್ದೀನಿ, ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಆರೋಗ್ಯವೇ ಮಹಾಭಾಗ್ಯ ಅಂತಾರಲ್ಲ, ನಿಜವಾಗ್ಲೂ ಅದು ಸತ್ಯವಾದ ಮಾತು. ನಮಗೆ ಅದು ಗೊತ್ತಾಗಲ್ಲ, ನಾವು ಚೆನ್ನಾಗಿದ್ದಾಗ. ಈ ಥರ ಎಲ್ಲ ಆದಾಗಲೇ ಗೊತ್ತಾಗೋದು. ಆ್ಯಂಡ್ ಮನಸ್ಸಿಗೆ ತುಂಬಾ ಭಾರ ಆಗುತ್ತೆ ನಾವು ಡಿಪೆಂಡ್ ಆದಾಗ. ಸೊ ಈ ವಿಷಯನ ನನಗೆ ಆಗ್ತಾಯಿಲ್ಲ, ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಅಳುನ.
ಸೊ ನಾನು ಹೇಳಿದ್ನಲ್ಲ ಮಕ್ಕಳದ್ದು ಸ್ಕೂಲಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ, ಅದ್ರದ್ದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಅಂತ. ಸೊ ಅದ್ರದ್ದು ವಿಡಿಯೋ ಇದು. ನಮ್ಮ ಮನೆ ಎದುರುಗಡೆನೇ ನನ್ನ ಮಕ್ಕಳದು ಸ್ಕೂಲ್ ಇರೋದು, ಸ್ವಲ್ಪ ದೂರ ನಡಿಬೇಕಾಗುತ್ತೆ. ಸೊ ನನ್ನ ಹಸ್ಬೆಂಡು ಕರ್ಕೊಂಡು ಹೋದರು. ಸೊ ಅಲ್ಲೂ ಕೂಡ ಅಷ್ಟೇ ಟೀಚರ್ಸ್ ಎಲ್ಲ ತುಂಬಾ ಕೋಪ್ರೇಟ್ ಮಾಡಿದರು, ಬನ್ನಿ ಮೇಡಮ್ ಕೂತ್ಕೊಳ್ಳಿ ನಿಮ್ಗಾಗಲ್ಲ ಅಂದರೆ ಅಂತ. ಸೊ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಅಷ್ಟೇ ನಾನು ಹೋಗಿ ನಿಂತ್ಕೊಂಡು ಮಕ್ಕಳಿಗೆ ಕೇಕ್ ಕಟ್ ಮಾಡಿಸ್ದೆ. ಸೊ ವಿಡಿಯೋ ಕೂಡ ಅಷ್ಟೇ ಪಾಪ ಟೀಚರ್ಸೇ ನನಗೆ ವಿಡಿಯೋ ಎಲ್ಲ ಮಾಡಿಕೊಟ್ರು. ಸೊ ನನಗಂತೂ ಫುಲ್ ಖುಷಿ ಆಯಿತು. ಎಲ್ಲ ಟೀಚರ್ಸ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನಾನು ಎಲ್ಲ ಮಕ್ಳಿಗೂ ಗಿಫ್ಟನ್ನೆಲ್ಲ ರಿಟರ್ನ್ ಗಿಫ್ಟನ್ನು ತರಿಸಿದ್ದೆ ಅಮೆಝಾನಿಂದ. ಪೌಚು, ಅದರೊಳಗಡೆ ಪೆನ್ಸಿಲ್ಲು, ರಬ್ಬರು, ಸ್ಕೇಲು ಎಲ್ಲ ಇತ್ತು. ಆಮೇಲೆ ಮಕ್ಳಿಗೆ ಗೊತ್ತಲ್ಲ ಚಾಕ್ಲೇಟ್ಸ್ ಅಂದರೆ ತುಂಬಾ ಇಷ್ಟಪಡ್ತಾರೆ, ಅದು ಕೂಡ ಎಲ್ಲ ತರಿಸಿದ್ದೆ. ಸೊ ಅದನ್ನೆಲ್ಲ ಡಿಸ್ಟ್ರಿಬ್ಯೂಟು ಟೀಚರ್ಸೇ ಮಾಡಿದರು. ಸೊ ನನ್ನ ಹಸ್ಬೆಂಡು ನಾನು ಒಬ್ಬನೇ ಹೋಗಿ ಕೇಕೆಲ್ಲ ಕಟ್ ಮಾಡಿಸ್ತೀನಿ, ನೀನು ರೆಸ್ಟ್ ಮಾಡು ಅಂತ ಹೇಳಿದರು. ಯಾಕೆಂದರೆ ತುಂಬ ದೂರ ನಡೆದ್ರೂ ನೋವು ಜಾಸ್ತಿ ಆಗುತ್ತೆ ಅಂತ. ಬಟ್ ನಾನಿಲ್ಲ, ಪರವಾಗಿಲ್ಲ, ಮಾತ್ರೆ ತೊಗೊತೀನಿ, ಔಷಧಿ ಎಲ್ಲ ಹಚ್ಕೊತೀನಿ ಅಂತ ಹೇಳಿದೆ. ಸೊ ಈ ಮಸಲ್ ಕ್ರ್ಯಾಂಪಿಗೆ ಆ್ಯಕ್ಚುಲಿ ಐಸ್ ಪ್ಯಾಕು ಮತ್ತು ಬಿಸಿನೀರಿನ ಶಾಖ ಕೊಡ್ತಾ ಇರಬೇಕು. ಅಟ್ಲೀಸ್ಟ್ 1-2 ಟೈಮ್ಸ್ 3 ಟೈಮ್ಸ್ ಮಾಡ್ತಾ ಇರಬೇಕು ರಿಪೀಟೆಡ್ಲಿ. ಸೊ ಮಕ್ಕಳದು ಖುಷಿ, ಯಾಕೆಂದರೆ ಎಲ್ಲ ಮಕ್ಕಳದ್ದು ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಬರ್ಡೇನ. ಸೊ ನನ್ನ ಮಕ್ಕಳದು ಮಾಡಬೇಕು, ಯಾಕೆ ಬಿಡಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದಾಯಿತು. ಅವ್ರಿಗೂ ಒಂಥರ ಖುಷಿ, ನಾವು ಎಲ್ಲ ನನ್ನ ಫ್ರೆಂಡ್ಸ್ಗೆ ರಿಟರ್ನ್ ಗಿಫ್ಟ್ ಕೊಡಬೇಕು, ಚಾಕ್ಲೇಟ್ ಕೊಡಬೇಕು ಅಂತ. ಏಕೆಂದರೆ ಅವರು ಎಲ್ಲ ತೊಗೊಂಡು ಬರ್ತಾ ಇರ್ತಾರೆ, ಮಮ್ಮಿ ಅವ್ರದ್ದು ಬರ್ಡೇ ಆಯಿತು, ಇವ್ರದ್ದು ಬರ್ಡೇ ಆಯಿತು ಅಂತ. ಸೊ ನನಗೂ ಅನ್ನಿಸ್ತು ನನ್ನ ಮಕ್ಕಳು ಬರ್ಡೇ ದಿನವೂ ಅವರು ಎಲ್ಲ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಎಲ್ಲನೂ ಆರ್ಡರ್ ಮಾಡಿ, ಕೇಕೆಲ್ಲ ಆರ್ಡರ್ ಮಾಡಿ ತರಿಸಿ ಮಾಡಿದ್ದಾಯಿತು ಬರ್ಡೇ. ಸೊ ಅವ್ರು ಫುಲ್ ಖುಷಿಯಾದರು. ಅವ್ರ ಖುಷಿ ನೋಡಿ ನನಗೂ ತುಂಬಾ ಖುಷಿ ಆಯಿತು. ನೋವೆಲ್ಲ ಆ ಕ್ಷಣಕ್ಕೆ ನನಗೆ ಹೋಗೇ ಬಿಡ್ತು. ಸೊ ಮಮ್ಮಿ ಕೂಡ ಬಂದಿದ್ದರು. ಸೊ ಮಮ್ಮಿನೂ ಮಕ್ಕಳಿಗೆಲ್ಲ ಕೇಕೆಲ್ಲ ತಿನ್ನಿಸಿದ್ರು. ಡ್ಯಾಡಿ ಇತ್ತಿಲ್ಲ, ಡ್ಯಾಡಿ ಊರಿಗೆ ಹೋಗಿದ್ರು. ಸೊ ಅಂದ್ಕೊಂಡಿದ್ವಿ ಸಾಯಂಕಾಲ ಹೋಟೆಲ್ಗೆ ಹೋಗೋಣ ಎಲ್ಲರೂ ಅಂತ, ಬಟ್ ಆಗಲಿಲ್ಲ. ಸೊ ಅದಕ್ಕೆ ಇಷ್ಟೇ ನನ್ನ ಮಕ್ಕಳದ್ದು ಸಿಂಪಲ್ಲಾಗಿ ಸ್ಕೂಲಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮಕ್ಕಳ ಮೇಲೂ ಸದಾ ಇರಲಿ ಅಂತ ನಿಮ್ಮನ್ನೆಲ್ಲನೂ ಕೇಳ್ಕೊತೀನಿ. ಸೊ ಈ ಸತಿ ನನ್ನ ಮಕ್ಕಳದು ಬರ್ಡೇ ಡ್ರೆಸ್ಸು ಕೂಡ ನಾನು ಶಾಪಿಂಗು ಆನ್ಲೈನಲ್ಲೇ ಮಾಡಿದ್ದಾಯಿತು. ಸೊ ಅಮೆಝಾನಲ್ಲಿ ಚೆಕ್ ಮಾಡಿ ತೊಗೊಂಡಿದ್ದು ಈ ಫ್ರಾಕ್ನ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು ಬೇಬೀಸ್. ಕೊಟ್ಟನಲ್ಲ, ಇಲ್ಲೇ ಇತ್ತಲ್ಲ. ಫ್ರೆಂಡಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನೋಡಕ್ಕೆ ಬಂದು ಪಾನಿಪುರಿ ತೊಗೊಂಡು ಬಂದಿದ್ದಾರೆ ತಿನ್ನಕ್ಕೆ. ಬಂಗಾರಪೇಟೆ ಪಾರ್ಟಿ ಮಾಡ್ತಾ ಇದ್ದೀವಿ ಅಂತ. ಫ್ರೆಂಡಿಗೆ ತೊಳೆಯೋಕ್ಕಾಗಲ್ಲ ಪ್ಲೇಟ್ನ ಅಂತ ಅಂದ್ಬಿಟ್ಟು ಪೇಪರ್ ಪ್ಲೇಟು ಸತ ತೊಗೊಂಡು ಬಂದು ನನಗೋಸ್ಕರ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇವರಿಬ್ಬರು ನನ್ನ ಬೆಸ್ಟ್ ಫ್ರೆಂಡ್ಸು. ನನಗೆ ಈ ಥರ ಆಗಿರೋದ್ರಿಂದ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡು ಡೈಲಿ ಕಾಲು ಎಲ್ಲ ಮಾಡ್ತಾಯಿದ್ರು. ಸೊ ನನ್ನ ಹಸ್ಬೆಂಡು ಕೂಡ ಇತ್ತಿಲ್ಲ, ಆಫೀಸ್ಗೆ ಹೋಗಿದ್ರು. ಸೊ ಅದಕ್ಕೆ ಚಾಟ್ಸ್ ಎಲ್ಲ ತೊಗೊಂಡು ಬಂದರು. ಸೊ ಚೆನ್ನಾಗಿ ಟೈಮೆಲ್ಲ ಸ್ಪೆಂಡ್ ಮಾಡ್ತೀವಿ, ನಾನು ಒಬ್ಬಳೇ ಇರ್ತೀನಿ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಸ್ನ್ಯಾಕ್ಸ್ ಪಾರ್ಟಿ ಸಾಯಂಕಾಲ.